guys, welcome back to my channel Zinisha Deepak. So ಇವನು ನನ್ನ ಕಸಿನ್ ಯುಗ ಅಂತ. ಸೊ ಹಾಲಿಡೇಸ್ಗೆ ಅಂತ ಬಂದಿದ್ದಾನೆ ಆ್ಯಂಡ್ ಎಷ್ಟೊಂದು ದಿನ ಆಯಿತು ವ್ಲಾಗ್ ಮಾಡಿ. ಸೊ ಹೆಂಗ್ರಿ ಟೈಮ್ ಸಿಗ್ತಲ್ಲ ಇವತ್ತು, ಅದಕ್ಕೆ ನಾವಿವತ್ತು ಬ್ರೆಡ್ ಪಿಜ್ಜಾ ಮಾಡೋಣ ಅಂದ್ಕೊಂಡ್ವಿ. ಸೊ ಇವನು ಮಾಡ್ತಿದ್ದಾನೆ ಆ್ಯಂಡ್ ಇಲ್ಲೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀವಿ. ಸೊ ಬಟರ್, ಪನ್ನೀರ್, ಚೀಸ್ ಸ್ಲೈಸ್, ಮತ್ತು ಕಾರ್ನ್, ಕ್ಯಾಪ್ಸಿಕಮ್, ಆನಿಯನ್, ಬ್ರೆಡ್ ಆ್ಯಂಡ್ ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸ್ ಆ್ಯಂಡ್ ಮಯೋನೀಸ್. ಸೊ ಸ್ಟಾರ್ಟ್ ಮಾಡೋಣ ಈಗ. ಸೊ ನಂಗೆ ಗೊತ್ತಿಲ್ಲ ಹೆಂಗೆ ಮಾಡೋದು, ಇವನು ಗೊತ್ತು. ನಾನೇ ಇಲ್ಲಿ ಶೆಫ್ ಮಾಡೋದು. ಸ್ಟಾರ್ಟ್ ಮಾಡು ಈಗ. ಫಸ್ಟ್ ಹೇಳು ಏನು ಮಾಡಬೇಕು ಅಂತ. ಫಸ್ಟ್ ಕಾರ್ನ್ ತಗೊಳ್ಳಿ. ಕಾರ್ನ್ ಇದಕ್ಕೆ ಹಾಕೊಂಡು ಇದನ್ನ ಬಾಯ್ಲಿಂಗ್ ಮಾಡ್ಬೇಕು. ಫಸ್ಟು ಒಂಚೂರು ನೀರು ಇಟ್ಕೋಬೇಕು. ಇದನ್ನ ನೀರು ಇಟ್ಬಿಟ್ಟು ಇದನ್ನ ಇದು ಫ್ಲೇಮ್ ಮಾಡಬೇಕು. ಆಮೇಲೆ ಇದನ್ನ ಮೀಡಿಯಮಲ್ಲಿ ಇಡಬೇಕು ಫ್ಲೇಮ್ನ. ಆಮೇಲೆ 2 to 5 minutes ವೇಟ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಕ್ಯಾಪ್ಸಿಕಮ್ ತಗೋಬೇಕು. ಇದನ್ನ ಲೆಂತ್ ಕಟ್ ಮಾಡಬೇಕು. ಇದನ್ನ ಒಳಗಡೆ ಇದನ್ನ ಕಟ್ ಮಾಡಿ ಲೆಂತ್ನ ಕಟ್ ಮಾಡಬೇಕು. ಈರುಳ್ಳಿನ ಹಿಂಗೆ ಬಿಡಿಸ್ಬಿಟ್ಟು ತಗೋ, ಅದು ಬ್ರೆಡ್ ತಗೋ. ಇದನ್ನ ಬಿಡಿಸ್ಬಿಟ್ಟು ಸ್ಮಾಲ್ ಆಗಿ ಕಟ್ ಮಾಡಬೇಕು. ಆಮೇಲೆ ನೀನು ಬಿಡಮ್ಮ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ. ನೀನು ಸುಮ್ಮನೆ ನಿಂತ್ಕೋ ಅಷ್ಟೇ. ನೋಡು, ನೀನು ಆ ಕಡೆ ನಿಂತ್ಕೋ, ಕಾಣಿಸ್ತೀಯ. ನಿಂಗೆ ಇಲ್ಲಿ ಚಿಕ್ಕ ಪ್ಲೇಟ್ ತಗೋ, ಇಲ್ಲಿ ನಿಂತ್ಕೋ. ಈ ಕಡೆ ನಾವು ಪಾಂಡಿಚೇರಿಗೆ ಹೋಗಿದ್ವಿ. 26th ಮಾರ್ನಿಂಗ್ ಹೊರಟ್ವಿ. ಸೊ ನಿನ್ನೆ ನೈಟ್ ಆಯಿತು ಬರೋದು. ನಾವು 2 o'clock ಏನೋ ಆಯಿತು ನೈಟು. ಸೊ ಚೆನ್ನಾಗಿತ್ತು ಟ್ರಿಪ್ ಎಲ್ಲ. ಅದನ್ನೂ ಪೋಸ್ಟ್ ಮಾಡ್ತೀವಿ. ನ್ಯೂ ಇಯರ್ಗೆ ಪೋಸ್ಟ್ ಮಾಡ್ತೀವಿ ನಾವೆಲ್ಲರೂ. ನಾವು ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ವಿ ಪಾಂಡಿಚೇರಿ ಟ್ರಿಪ್ಪು. ಎಲ್ಲ ಫುಲ್ಲು ಗೇಮ್ಸ್ ಎಲ್ಲ ಇತ್ತು. ಪಾಂಡಿಚೇರಿ ಟ್ರಿಪ್ಪು ಎಲ್ಲ ಬೀಚಸ್ಸು ಅಲ್ಲಿ ಹೋಗೋದು ಪಾಂಡಿಚೇರಿಗೆ ಹೊರ್ತು. ಸಿಂಚೆ ಏನ್ ಮಾಡ್ದೆ ಪಾಂಡಿಚೇರಿಲಿ? ನಾನು ಕಾಲಲ್ಲಿ ಆಡ್ದೆ, ಹಂಗೆ ವೇವ್ಸ್ ಬಂತು. ವೇವ್ಸ್ ಮುಳುಗ್ಸಿ ಬರ್ತದಲ್ಲ. ಅವಳಂತೂ ಫುಲ್ಲು ವೇವ್ಸ್ ಅಲ್ಲಿ ಫುಲ್ ಹಿಂದೆ ಹೋಗಿ ಮುಂದೆ ಬಂದಿದ್ದಾಳೆ. ಪೇಪರ್ ತರ ಮುಂದೆ ಹೋಗಿ ಹಿಂದೆ ಬಂದಿರೋದು ನಮ್ಮ ಸಿಂಚು. ಸ್ವಿಮ್ಮಿಂಗ್ ಬರಲ್ಲ ಅಂದ್ರೂ ಬೀಚ್ ಫ್ರೆಂಡು ನನ್ನ ಪೇಪರು ಅಂತಾರೆ. ಲೈಟ್ ವೇಟ್ ಆಗಿದ್ಯಾ ಅಂತ. ಆ್ಯಂಡ್ ಅವಳಲ್ಲಿ ಬಕೆಟ್ ಇಟ್ಕೊಬಿಟ್ಟಿದ್ಲು, ಅದ್ರೆಲ್ಲ ಆಡ್ತಿದ್ಲು. ನೀರಲ್ಲಿ ಬಾ ಅಂದ್ರೂ ಬರಲಿಲ್ಲ. ಅದು ವೇಸ್ಟ್ ಈ ಥರ ನೊರೆ ಥರ ಬರುತ್ತಲ್ಲ, ಅದನ್ನ ಅವಳು ಗಲೀಜು ಅಂದ್ಬಿಟ್ಟು ನೀರಿಗೆ ಬರ್ತಿರ್ಲಿಲ್ಲ ಅವಳು. ಅದೆತ್ತು ಯುಗ. ಸ್ಟವ್ ಹೈ ಮಾಡು. ಇದು ಬೇಗ ಆಗುತ್ತೆ. ಬಿಡು ಬಿಡು, ಜಾಗ ಬಿಡು. ಅವಳು ನೋಡು, ಈರುಳ್ಳಿ ಬಿಡ್ಸಕ್ ಸ್ಪೆಕ್ಸ್ ಹಾಕೊಂಡ್ಬಂದಿದ್ದಾಳೆ ಇವಾಗ. ಉರಿತಿತ್ತು ಕನ್ನೋದಕ್ಕೆ. ಈರುಳ್ಳಿ ತೊಳ್ಕೊಳ್ಳಿ. ಕ್ಯಾಪ್ಸಿಕಮ್ ತೊಳ್ಕೊಡೋಣ ಒಂದಿದ್ದು ಹಾಕಿದ್ರೊಳಗೆ. ಏ ಚಾಕು ಬೇಡ ನಿನ್ಗೆ, ಹಂಗೆ ಬಿಡಿಸ್ಬೇಕು. ಅದು ತುಂಬಾ ಶಾರ್ಪ್. ಬಿಡು 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 ಬಿಡು, ಹಂಗೆ ಬಿಡಿಸು ನೀನು. ಈ ತರ ಕಟ್ ಮಾಡ್ಕೊಂಡು ಇದನ್ನ ಈರುಳ್ಳಿನ ಸ್ಮಾಲ್ ಆಗಿ ಕಟ್ ಮಾಡಬೇಕು. ಆಮೇಲೆ ಕ್ಯಾಪ್ಸಿಕಮ್ ಸ್ಕ್ವೇರ್ ತರ ಕಟ್ ಮಾಡ್ಬೇಕಲ್ಲ, ಒಳಗಡೆ ಇರೋದನ್ನ ಕ್ಲೀನ್ ಮಾಡಿ. ಬನ್ನಿ ನೋಡಿ ಕ್ಲೀನ್ ಮಾಡೋದಂತ. ಮಣೆ ಇಟ್ಕೊಳ್ಳಿ ಅಲ್ಲಿ. ಸಿಂಚು ಆಯ್ತಾ?
ಕ್ಲೀನ್ ಮಾಡ್ಕೋ ಚಾಕು ಎಲ್ಲ. ಈರುಳ್ಳಿ ದಿದ್ದು ಕಟ್ ಮಾಡ್ಬಿಟ್ಟು ಮೇಲ್ಗಡೆ ಕೆಳಗಡೆದು. ಹಾಂ ಇಲ್ಲಿ ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ. ಇದಕ್ಕೇನು ಉಪ್ಪು ಹಾಕೋದು ಬೇಡವಾ? ಉಪ್ಪು ಬೇಡ, ಉಪ್ಪು ಇದಕ್ಕೆ ಹಾಕಂಗಿಲ್ಲ, ಬರೀ ಅದನ್ನ ಬಾಯ್ಲ್ ಮಾಡ್ಬೇಕು. ಅದು ಸ್ವೀಟ್ ಕಾರ್ನ್ ಅಂತ. ಹ್ಞೂ ಫಸ್ಟ್ ಕ್ಯಾಪ್ಸಿಕಮ್ ಹಿಂಗೆ ಇಟ್ಕೊಂಡು ಮಧ್ಯದಿಂದ ಹಿಂಗೆ ಕಟ್ ಮಾಡಬೇಕು. ಹ್ಞೂ ಕೈ ಹುಷಾರು. ಹಿಂಗೆ ರಾ ಆಗಿ ಹಾಕ್ತೀನಿ, ಏನೂ ಎಡಿಟ್ ಮಾಡಲ್ಲ. ಇಲ್ಲಿ ಇದೆಯಲ್ಲ, ಇದು ಖಾರ ಇರುತ್ತೆ. ನೀವು ತಿನ್ಬೇಕಂದ್ರೆ ಇದು ಎಲ್ಲಾದ್ರೂ ಮಧ್ಯದಕ್ಕೆ ಹಾಕೋಬಹುದು. ಹಾಂ ಓಕೆ ಓ ಮಧ್ಯದ್ದು. ಇದು ಪೀಸು ಬೇಕಿದ್ರೆ ಹಾಕೋಬಹುದು. ಇವಾಗ ಆಯ್ತಾ, ಇದು ಒನ್ ಟೈಮ್ ಒಳಗಡೆ ತೊಳ್ಕೊಬಿಡ್ಬೇಕು. ಚಿಕ್ಕದಾಗೆ ಮಾಡ್ಬಿಡು ಯುಗ. ಉದ್ದಕ್ಕೆ ಮಾಡಿದ್ರೆ ಚಿಕ್ಕದಾಗೆ ಬಾಕ್ಸ್ ಹಾಂ ಅಲ್ಲ, ಇದರಲ್ಲಿ ಕಷ್ಟ ಆಗುತ್ತೆ ಬ್ರೆಡ್ ಒಳಗಡೆ. ಆಯ್ತಾ ಸಿಂಚು, ಎಷ್ಟೊತ್ತು ಅವ್ರದ್ದು ಇವಾಗ? ಅವಾಗಲೇ ಮುಗ್ದೇ ಹೋಗುತ್ತೆ ನಿನ್ನ ಅದನ್ನ ಬಿಡ್ಸೋ ಅಷ್ಟರಲ್ಲಿ. ಹಿಂಗೆ ಇಟ್ಕೊಂಡು ಫಸ್ಟು ಲೆಂತ್ ಕಟ್ ಮಾಡ್ಕೋಬೇಕು. ಹ್ಞೂ ಫಸ್ಟ್ ಲೆಂತ್ ಕಟ್ ಮಾಡ್ಕೋಬೇಕು. ಆಫ್ ಮಾಡಲಾ ಕಾರ್ನ? ಇಲ್ಲ ಇನ್ನು ಆಗ್ಬೇಕು. ಈರುಳ್ಳಿ ಬಿಡಿಸು ಫಸ್ಟ್ ನೀನು. ಕಜ್ಜಾಯ ತಿನ್ನು ಸಿಂಚು. ಕೊಡ್ಲಾ ಕಜ್ಜಾಯ? ಕೈ ತೊಳ್ಕೊ, ಬಿಡೋದು ಸಾಕು. ಹಿಂಗೆ ಇಟ್ಕೊಂಡು ಹಿಂಗೆ ಸ್ಕ್ವೇರ್ ಹಿಂಗೆ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಫಾಸ್ಟ್ ಮಾಡ್ಬೋದು. ಮಾಡು ಸಿಂಚು. ಕಜ್ಜಾಯನಾ? ಕಜ್ಜಾಯ ಯಾರು ಮಾಡಿದ್ದು? ನಾನು. ಇದೆಲ್ಲ ನಾನು ಮಾಡಿರೋದು, ಅವ ಮಾಡಿದ್ದೆಲ್ಲ ಇಲ್ಲ. ಖಾಲಿ ಅಲ್ಲಿ ಪ್ಲೇಟ್ ಇಟ್ಕೊ. ನಾನು ನೋಡಿ ಕ್ರಿಸ್ಪಿ ಕರುಮ್ ಅಂತ ಮಾಡಿದ್ದೆ. ಇಲ್ಲಿ ಕಜ್ಜಾಯ ಸಿಂಚು ಮಾಡುವಾಗ ಕೈ ಪಾಪ ಚಂಚೂರು ಕಟ್. ಅಯ್ಯೋ ಹೌದಾ ಮಿಂಚು? ತೋರ್ಸು. ಇಲ್ಲಿ ಕೆಲಸ ಮಾಡುವಾಗ ಯಾವಾಗಲೂ ಕೇರ್ಫುಲ್ ಆಗಿರ್ಬೇಕು. ಕೆಳಗೆ ಇಟ್ಕೊಂಡು ಮಾಡು. ಇದ್ರ ಮೇಲೆ ಮಾಡು. ಕೇರ್ಫುಲ್ ಆಗಿರ್ಬೇಕು. ಚಿಕ್ಕವ್ರಿಗೆಲ್ಲ ಈ ತರ ಸಿಂಚು ತರ ಇರೋರ್ಗೆಲ್ಲ ಕೊಡ್ಬಾರ್ದು. ಹೇಳಿ ಸಿಂಚು ನೋಡು, ಕರುಮ್ ಅಂತ ಇದ್ಯಾ? ತಿನ್ನೋಡ್ದಾ? ಹಿಂಗೆ ನಾನು ಮಾಡಿರೋದು. ಕರುಮ್ ಅಂತ ಐತಲ್ವಾ? ಕೈ ತೊಳ್ಕೊ. ಅದು ಶಾರ್ಪ್ ಇಲ್ಲ ಚಾಕು, ಅದಕ್ಕೇನೆ ಅಲ್ವಾ? ಇದು ಸಾಕಾ? ಬಾಯ್ಲ್ ಆಗ್ತಾ ಇದೆ. ಅದು ಬಾಯ್ಲಿಂಗ್ ಒಂದು ಕುದಿ ಬಂದಾಗ ಆಫ್ ಮಾಡ್ಬಿಡ್ಬೇಕು ಗ್ಯಾಸ್. ಅದು ಕೂಲ್ ಆಗೋ ತನಕ ನಾವು ಇದನ್ನ ಕಟ್ ಮಾಡ್ತಾನೆ ಇರೋದ. ತೋರ್ಸು ಮಿಂಚು, ಕೈ. ಗಾಯ್ಸ್ ನೋಡಿ ಗಾಯ್ಸ್, ನನ್ನ ಜೊತೆ ಮಾಡುವಾಗ ನಂಗೆ ಏನೂ ಆಗಿಲ್ಲ, ಫುಲ್ ಸೇಫ್ ಆಗಿರ್ತೀನಿ. ಆದ್ರೆ ಹುಡುಗಿರು ಯಾವತ್ತೂ ನಂಬಾರ್ದು. ಸರಿ ಆಯ್ತು. ಆನಿಯನ್ ಕಟ್ ಮಾಡ್ಕೊಂಡು ಆನಿಯನ್ ಕಟ್ ಮಾಡ್ಲಾ? ತಗೋ. ಇವಾಗ ಚಾಕು ಇತ್ತು ತಗೋ ಮಿಂಚು. ಅದು ಶಾರ್ಪ್ ಇಲ್ಲ ಅನ್ಸುತ್ತೆ, ತೊಳ್ಕೊ. ಇದು ನಿಧಾನ. ಫಾಸ್ಟ್ ಮಿಂಚು, ಇನ್ನು ಅರ್ಧ ಮಿಂಚು ಕಟ್ ಮಾಡ್ತಾರೆ. ಇದು ಸಾಕೇನು? ಗ್ರೀನ್ ಕಟ್ ಮಾಡ್ಕೊಳ್ಳೋಣ ಇವಾಗ ಅಲ್ವಾ? ಇನ್ನರ್ಧ ಗ್ರೀನ್ ಹಾಕೋ ಮಿಂಚು. ಆ ಬೌಲ್ಗೆ ಹಾಕ್ಬಿಡು. ಅದು ಕೊಡು ಪಾತ್ರೆ ಯುಗ. ಅದು ಆ ಕಡೆ ಇರೋದು. ಹಾಂ, ಅದಕ್ಕೆ ಹಾಕ್ಬಿಡು. ಎಲ್ಲೋ ಆಮೇಲೆ ಇದಕ್ಕೆ ಹಾಕ್ಬಿಡ್ಬೇಕು. ಒಂದೊಂದೇ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕೊಳ್ಳಿ. ಚಿಕ್ಕಿ ಕಡಿಮೆ ಬೇಕಾ? ಹಾಕು ಹಂಗಾದ್ರೆ. ಸಾರಿ ಗಾಯ್ಸ್, ನಮ್ಗೆ ಕಡಿಮೆ ಆಗೋಯ್ತು. ಒಂಚೂರು ಇನ್ನೊಂಚೂರು ಕಟ್ ಮಾಡ್ಕೊಂತಿರ್ಗ ಪಾಪ ಮಿಂಚು ತಿರ್ಗ ಕಷ್ಟ. ಈರುಳ್ಳಿನ ಯಾವಾಗಲೂ ಮಧ್ಯದಿಂದ ಕಟ್ ಮಾಡಬೇಕು. ಕಟ್ ಮಾಡಿ ಇಡು.
ಮರ್ತೋಗ್ಬಿಡ್ಬಿಡಿ ಏನು ತೆಗಿಬೇಕಿಲ್ಲಿ. ಅದು ತೆಗ್ದಿಲ್ಲ ಅಂದ್ರೆ ಏನಾಗುತ್ತೆ ಹೇಳು? ಹೊಟ್ಟೆ ಹುಳ ಬರುತ್ತೆ. ಕಹಿ ಆಗುತ್ತೆ. ಕಹಿ ಕಹಿ ಆಗುತ್ತೆ. ಗೊತ್ತಿರಲಿಲ್ಲ ನನಗೆ, ಚಿಕ್ಕಿ ಹೇಳ್ಕೊಟ್ರು. ಚಿಕ್ಕದಾಗಿ ಮಾಡು ಮಿಂಚು. ಫುಲ್ ಹಾಕ್ಬಿಡೋದು, ಜಾಸ್ತಿ ಆಗಲ್ವಾ ಈಗ? ಕ್ಯಾಪ್ಸಿಕಮ್ಮು ಇಲ್ಲ, ಗ್ರೀನು ಹಾಕ್ತೀವಲ್ಲ. ಗ್ರೀನ್ ಅರ್ಧ ಹಾಕೊಳ್ಳೋದಷ್ಟೇ. ಸಿಂಚು ತಿಂತಾ ಇದೆಯಾ? ಏನು ಮಾಡ್ತಿದ್ಯಾ? ಸ್ಲೋ ಆಗಿದ್ದೀನಿ, ಫಾಸ್ಟಾಗಿ ಮಾಡಬೇಕು. ಸಾರಿ ಗಾಯ್ಸ್, ಒಂಚೂರು ಸ್ಲೋ ಆಗಿದೆ ತುಂಬ. ಏನಾದರೂ ಮಾತಾಡ್ಕೊಂಡು ಮಾಡಿ, ಅವಾಗ ಏನೋ ಅನ್ಸಲ್ಲ. ಕಾಮಿಡಿ ಮಾಡಬೇಕು. ಮಾತಾಡ. ಮಿಂಚು, ನಮ್ಮನೆ ಮೇಲೆ ಒಂದು ಜಿಮ್ ಇದೆ, ನಮ್ಮದೇ ಜಿಮ್ಮು. ಅದಕ್ಕೆ ನಿಮ್ಮ ಫ್ಯಾಮಿಲಿನೆಲ್ಲ ಫ್ಯಾಮಿಲಿನ ಕರೆಯೋಕ್ಕೆ ಕೇಳು. ಅಲ್ಲಿ ಮಂತ್ಲಿ ಇಯರ್ಲಿ ಎಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ನೀಟಾಗಿದೆ. ಮೈಸೂರು 3rd ಫ್ಲೋರಲ್ಲಿ ನಮ್ಮನೆ ಮೇಲ್ಗಡೆ. ಮೈಸೂರು ಅಡ್ರೆಸ್ ದೇವಗೌಡ ಸರ್ಕಲ್, ಉರ್ದು ಟೀಚರ್ಸ್ ಲೇಔಟ್, ಮಾನಸಿ ನಗರ ಲೇಔಟ್. ಗುಡ್. ಅಲ್ಲಿ ಜಿಮ್ ನೋಡ್ಕೊಳ್ಳೋರು ನಮ್ಮ ಡ್ಯಾಡಿ. ಮತ್ತೆ ಇವಾಗ ನಮ್ಮ ಡ್ಯಾಡಿ ಹೆಸರು ಟೈಸನ್ ಅಂತ. ಅವರು ಇವಾಗ ಟ್ರೈನಿಂಗ್ ಮಾಡ್ತಿರ್ತಾರೆ ಬೆಂಗಳೂರಲ್ಲಿ ಸೆಲೆಬ್ರಿಟಿ ಟ್ರೈನ್ ಮಾಡೋದವರಲ್ಲ. ನಮ್ಮ ಡ್ಯಾಡಿ ಟ್ರೈನ್ ಮಾಡ್ತಾರೆ ಸೆಲೆಬ್ರಿಟಿಗಳನ್ನ. ತೆಗಿ, ಆಮೇಲೆ ಕಟ್ ಮಾಡ್ಕೊಂಡು ಎಲ್ಲನೂ ತೆಗಿ. ತೊಲಿಬೇಕಾದ ಅನ್ಸುತ್ತೆ. ಇದು ನನಗೆ ಅನ್ಸುತ್ತೆ ಸ್ಟ್ರೇನ್ ಮಾಡೋದು. ಇದು ಕಾರ್ನ್ ಎಲ್ಲನೂ ಇದಕ್ಕೆ ಅದಕ್ಕೆ ಹಾಕ್ಬಿಟ್ಟು ಇದು ಇದಕ್ಕೆ ಹಾಕ್ಲಾ ಕ್ಲೀನಾಗಿ. ಕಾರ್ನ್ ಹಾಕ್ತೀನಿ ಅದಕ್ಕೆ. ಇದನ್ನ ಇದಕ್ಕೆ ಇಟ್ಕೊ, ಸಿಂಕಿಗೆ ಇಟ್ಕೊ. ಆ ಕಡೆ ಹೋಗು. ಹುಷಾರು, ಕೈ ಉರಿಯುತ್ತೆ ತಿರ್ಗಾ, ಬಿಸಿ ಇದೆಯಲ್ಲ. ಒಂದು ಕಾರ್ನರ್ ಇಲ್ಲ ಇಡು. ಏನು ನೋಡಮ್ಮ, ಸ್ಯಾಂಡ್ವಿಚ್. ಮಧ್ಯದಲ್ಲಿ ಅವ್ವ ಬಂದ್ಬಿಡ್ತು. ಅವ್ವನು ಒಂದ್ಸತಿ ಕೆಲಸ ಕೊಡೋದ ಬನ್ನಿ. ಅವ್ವಂಗೆ ಬೇರೆ ಕೆಲಸ ಇದೆ, ಅದಕ್ಕೆ ಅವ್ವ ಬರೋಕ್ಕಾಗಲ್ಲ. ಸೊ ನಾವೇ ತಿರ್ಗಾ ಕಂಟಿನ್ಯೂ ಮಾಡಬೇಕು ಕೆಲಸ. ಇದು ಹಾಫ್ ಸಾಕಾ? ಹೌದು, ಹಾಫ್ ಸಾಕು. ಸಿಂಚು, ನಾನು ಸಿಂಚು ತೋರಿಸ್ಕೊ ಬರ್ತೀನಿ ಸ್ವಲ್ಪ. ಸರಿ ಕೂರು. ಕ್ರಾನ್ಬೆರೀಸು ತಿಂತಿದ್ಲು, ಅದು ಒಂದು ಸ್ವಲ್ಪ ಹುಳಿ ಥರ ಅಲ್ವಾ? ಹೋಗ್ಲಿಲ್ಲ, ಹಂಗೆ ಇಡು, ಆಮೇಲೆ ತಿಂತಾಳೆ. ಉಳಿಸಿ 2 ಮಿಕ್ಸ್. ಏನಿದು? ಇದೇನಿದು ಆಟ ಆಡೋದು? ಇದು ಡಾಗ್ ಮಾಡೋದು. ABCDEFGHIJKLMNOPQ RSTUVWXYZ ಅಂತ ಜೋಡಿಸಿದೆ ಡಾಗ್ದು. ಇದು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಕೊಟ್ಟಿದ್ದಾರೆ. ಈಗ ಏನು ಮಾಡಿದ್ಯಾ? ಇಲ್ಲಿ ಓಕೆ ಓಕೆ. ಇದು ಜಾಯಿನ್ ಮಾಡಿಬಿಟ್ಟಿದ್ದೀನಿ. ಬಾಲ್ಸ್ಗೆ
ಅದು ನಿಂತಿದೆ ಸರಿಯಾಗಿ. ಕಜ್ಜಾಯ ಇಷ್ಟ ನನಗೆ. ನಮ್ಮ ಸ್ವಲ್ಪ ಕೊಡು. ನೆಕ್ಸ್ಟ್ ಕೋಸು ಇದೇ ಹಿಂಗಾಡ್ತಿದ್ದೆ. ತಲೆ ಆಯ್ತಿತ್ತು. ಅವ್ನು ನೀರು ಇಟ್ಕೊಬೇಕು. ಆಮೇಲೆ ಇನ್ನೊಂದು ಬೀಜಲ್ಲಿ ಬಕೆಟ್ನ ಬಿಟ್ಟುಬಿಟ್ಟಿದ್ದ. ಆಮೇಲೆ ಆಮೇಲೆ ಕಾಣಿಸ್ತಾನೆ ವೇವ್ ಬಂದ್ಬಿಟ್ಟು ಇವಾಗ ವೇವ್ ಸೌಂಡ್ ಮೇಲೆ ಹೊತ್ಕೊಂಡು ಬಿಡ್ತಾನೆ ಇದ್ದ. ಬಿಟ್ಬಿಡು ಅವಳನ್ನ. ಸಾರಿ ಗೈಸ್, ಕಟ್ ಮಾಡಕ್ಕಾಗಿಲ್ಲ. ಈಸಿ ವೇ ಅಲ್ಲಿ ಚಾಪರ್ ಇದ್ರೆ ಮನೇಲಿ ಚಾಪರ್ ಅಲ್ಲಿ ಮಾಡಿ. ಚಾಪರ್ ಇಲ್ಲಂದ್ರೆ ಕ್ಯಾಪ್ಸಿಕಮ್ ಆಯ್ತು ಕಟ್ ಮಾಡಿ. ಅಲ್ಲಿ ಬೀಚಲ್ಲಂತೂ ಇವನು ಒಂದ್ಸತಿ ಹೋಗಿ ಬಿದ್ರೆ ವಾಪಸ್ ಎದ್ದು ಬರ್ತಾನೆ ಇರ್ಲಿಲ್ಲ. ನಾವು ಹೋಗಿ ಕುತ್ಕೊಂಡ ನೀರಲ್ಲಿ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಹೋಗೋ ತನಕ ಬರ್ತಿರ್ಲಿಲ್ಲ. ಬಂದಾಗ ಮುಳುಗಿ ನಾವು ಮನೆಗೆ ಏನಾಯ್ತು ನೋಡೋದು? ಜಾಸ್ತಿ ಆಯ್ತಾ? ಮನೆಗೆ ಹೋಗೋಣ ಅಂದ್ರೆ ಬರ್ತಿರ್ಲಿಲ್ಲ. ಇಲ್ಲ, ಅದು ಸ್ಟ್ರೈಟ್ ಆಗಿಡು ಮುಂಚೆ. ಆಮೇಲೆ ಬಂದ. ಹಾ, ಈಗ ಮುಚ್ಚು, ಈಗ ಮುಚ್ಚು, ಸರಿ ಹೋಗುತ್ತೆ. ಇಲ್ಲ ಇಲ್ಲ ಇಲ್ಲ, ಅದು ಸರಿ ತಿರ್ಗಿಸ್ಬೇಕು. ಹಾ, ಕರೆಕ್ಟ್ ಆಗಿ ಇಟ್ಬಿಟ್ಟು ಅಷ್ಟೇ ಕೊಡು, ಅವನಿಗೆ ಮಾಡ್ತಾನೆ. ನಿನ್ ಕೈ ನೋಡು ಸರಿ ಆಯ್ತಾ? ಸರಿ, ಇನ್ನು ಒಂದು 10 minutes. ಎಷ್ಟು ಮಿನಿಟ್ಸ್ ಆಯ್ತು ಚಿಕ್ಕಿ? 18. 18 ಅರ್ಧ ಗಂಟೆ ಮಾಡ್ಬೇಕು. ಮಿಂಚು, ಪನ್ನೀರ್ ಓಪನ್ ಮಾಡು ನೀನು. ಪನ್ನೀರ್ ಓಪನ್ ಮಾಡಿ ಅದನ್ನ ಸ್ಮ್ಯಾಶ್ ಮಾಡಿ. ಏನು ಮಾಡೋದು? ತುರಿಯೋದಾ? ತುರಿಯೋದಲ್ಲ, ಇದು ಸ್ಮ್ಯಾಶ್. ಹಿಂಗೆ ಕೆಳಗಡೆ ಒಂದು ಬೌಲ್ ಎತ್ಕೊ, ಚಿಕ್ಕದು. ಇಲ್ಲ, ಇದಕ್ಕೆ ಹಾಕು, ತಗೋ. ಏನಕ್ಕೆ ಕಾನೆ ಎಲ್ಲ ಅರ್ಧ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕು. ಇಲ್ಲಿ ನೋಡಿ, ಫೈನಲಿ ನಮ್ದು ಈರುಳ್ಳಿ ಕಟ್ ಆಗಿದೆ ನೋಡಿ. ಫ್ರೆಶ್ ಈರುಳ್ಳಿ. ಆಮೇಲೆ ಇದನ್ನೆಲ್ಲ ನೀಟಾಗಿ ಸೆಡಿಯಿಂದ ತೆಕ್ಕೊಂಡು ಇದ್ರ ಒಳಗಡೆ ಹಾಕ್ಬೇಕು. ಸಾಕು ಅನ್ಸುತ್ತಲ್ವ ಈರುಳ್ಳಿ? ಸಾಕು. ಎಷ್ಟು ಈರುಳ್ಳಿ ಅಂದ್ರೆ 2 ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ. ನಿಮ್ ಚಿಕ್ಕದಿದ್ರೆ ಕೊಡು, ಅಲ್ಲಿ ಕ್ಯಾಪಲ್ಲಿ ಅಣ್ಣಂಗೆ ಕೊಡು. ಗೊತ್ತು, ಕ್ಯಾಪಲ್ಲೂ ಇದೆ, ಎತ್ಕೋಬೇಕು. ನಮ್ ಸಿಂಚು ಆಫ್ ಮಾಡ್ಲಾ? ಹಾಂ, ಹಾಫ್ ಮಾಡ್ಕೊ. ಕಡಿಮೆ ಆಗುತ್ತಲ್ಲ ಚಿಕ್ಕಿ? ನೋಡೋಣ ಎಷ್ಟಾಗುತ್ತೆ. ಫಸ್ಟ್ ಮಿಂಚು ಹಾಫ್ ಅದು ಚಿಕ್ಕ ಚಿಕ್ಕ ಕಟ್ ಮಾಡು ಮಿಂಚು, ಒಂದು 4 slices ಮಾಡು. ಆಮೇಲೆ ಅದಕ್ಕೆ ಹಾಕು. ಇದಾಯ್ತು. ಆಮೇಲೆ ಮೇನ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊಬಿಡ್ಬೇಕು ಇದನ್ನ, ತಿರ್ಗಿ ಏನಂತಂದ್ರೆ ಬೇರೆ ಯೂಸಸ್ಗೆ. ಇವಾಗ ಅದಕ್ಕೆ ಹಾಕು. ಏನು ಫ್ರೈ ಮಾಡ್ತೀಯಾ? ಇದು ಚಾಪರಲ್ಲೇ ಮಾಡ್ಬೇಡ, ಸ್ಮ್ಯಾಶ್ ಮಾಡೋದು. ಚಾಪರಾಗೆ ಹಾಕು, ಇಲ್ಲ ಅಂದ್ರೆ ಚಾಪರಲ್ಲಿ ಆಗಲ್ಲ. ಆಗುತ್ತೆ, ಹಾಕು. ಚಾಪರಲ್ಲಿ ಹಾಕ್ತಾರೆ ಇನ್ನೊಂಚೂರು ಬೇಗ ಆಗುತ್ತೆ. ಲಾಕ್ ಮಾಡು ಕ್ಲೀನಿಕ್. ನಮ್ಮ ಸಿಂಚು ಸನ್ ಗ್ಲಾಸಸ್ ಹಾಕೊಂಡು ಇನ್ನೂ ಡ್ಯಾನ್ಸ್ ಮಾಡ್ತಾ ಇರಬೇಕು. ಪರ್ಫೆಕ್ಟಾಗಿ ಕ್ಲೋಸ್ ಆಗೈತೆ.
ಇನ್ನೇನು ಬೇಕು? ಕ್ಯಾರೆಟ್ ಏನಾದರೂ ಬೇಕಾ? ಬೇಡ ಅಲ್ವಾ, ಸ್ವೀಟ್ ಆಗ್ಬಿಟ್ಟು. ಇದು ಬೇಕಂದ್ರೆ ಲಾಸ್ಟಲ್ಲಿ ಖಾರ ಬೇಕು ಅಂದ್ರೆ ಹಾಕೊಳ್ಳೋಣ ಅಂತ ಇಟ್ಟಿದ್ದೀವಿ ಹಂಗೆ. ಇದಕ್ಕೆ ಹಾಕ್ಬಿಡು ಕಾರ್ನ್. ಕಾರ್ನಲ್ಲಿ ಫಸ್ಟ್ ಸ್ಯಾಲಡ್ ಮಾಡಿರ್ಬೇಕಂದ್ರೆ ಅದು ಫಸ್ಟು ವೆಜಿಟೇಬಲ್ ಸ್ಯಾಲಡ್ ಮಾಡ್ಕೊಬಿಡ್ಬೇಕು. ಇದನ್ನೆಲ್ಲ ಸ್ಯಾಲಡ್ ಮಾಡ್ಕೊಬಿಡ್ಬೇಕು. ಈಗ ಮಿಕ್ಸ್ ಮಾಡಬೇಕು. ಇದು ತಗೋ ಒಂದು ಚಿಕ್ಕದು. ಹಿಂಗೆ ಆಗುತ್ತೆ. ಮೈನೀಸ್ ಹಾಕೋದಕ್ಕೆ. ಇನ್ನೊಂದು ಪೀಸ್ ಇದೆ ಯುಗ ಇಲ್ಲಿ. ಎಲ್ಲಿ? ಇಲ್ಲಿ ಇದು ಪನ್ನೀರ್ ವಾವ್, ಸಾಕಲ್ವಾ? ಇನ್ನೊಂದು ಚೂರು ಮಾಡಿ. ಅಲ್ಲ ಇದು ಬೇಕಾ? ಪನ್ನೀರ್ ಬೇಕಾ? ಪನ್ನೀರ್ ಸಾಕು ಅಂತ ಬರೀ ನಾನ್ ಮಾಡ್ತೀನಿ. ನಿಂಗೆ ಆಗಲ್ಲ ಅಮ್ಮ, ನೀನ್ ನಡಿ ಆಚೆ. ಅಲ್ಲೇನೋ ಮಾಡ್ತಿದ್ಯಲ್ಲ ಅದ್ ಮಾಡು. ಇಲ್ಲಿ ನಿಂತ್ಕೊಂಡು ನೋಡು, ಕಾಣುತ್ತೆ. ಹಂಗೆಲ್ಲ ಹತ್ತಿದ್ರು ಕಾಣಲ್ಲ. ಹಾ ತೊಳಿ. ಸೊ ಈಗ ಇದು ಮಯೋನೀಸ್ ಹಾಕ್ತಾ ಇದೀವಿ. ಇದಕ್ಕೆ ಮಯೋನೀಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಅಕ್ಕ ಅಲ್ಲಿ ಬಿಡು ಸಿಂಚು. ದೊಡ್ಡಮ್ ನೋಡು ಅರ್ಧ ಹಾಕಿದಕ್ಕೆ ತುಂಬಾ ಕಡಿಮೆ ಆಗೋದಿದೆ. ಹಾಕೋಣ ಇನ್ನರ್ಥ. ವಿಶ್ ಪುಟ್ ಮೋರ್. ತಗೋ ಕಟ್ ಮಾಡು. ಎಲ್ಲ ಈ ತಟ್ಟೆಗೆ ಹಾಕ್ಬಿಟ್ಟು ಇನ್ನೇನು ಹಾಕ್ಬೇಕು ಮಿಂಚು. ಅದಕ್ಕೇನು ಉಪ್ಪಿಲ್ಲ ಅಲ್ವಾ? ಮೈನೀಸಲ್ಲೇ ಸಾಲ್ಟ್ ಇರುತ್ತಲ್ವಾ ಯುಗ? ಪೆಪ್ಪರ್ ಹಾಕ್ಬೇಕು ಒಂಚೂರು. ಪೆಪ್ಪರ್ ಪೌಡರ್ ನೋಡೋದು ಸಿಂಚು. ಬರ್ತಿ ಕಡೆ. ಇಲ್ಲಿ ಪೆಪ್ಪರ್ ಪೌಡರ್. ಇಲ್ಲೆಲ್ಲ ಇದೆ. ಫುಲ್ ಇದ್ರ ಥರ ಆಗ್ಬೇಕಲ್ಲ ಇದು. ಇದ ಪೆಪ್ಪರ್ ಪೌಡರ್. ಫುಲ್ಲು ವಾಟರ್ ಹಾಕ್ಬೇಕು ಒಂಚೂರು. ಪೆಪ್ಪರ್ ಪೌಡರ್. ಚಿಕ್ಕ ಆರೆಂಜ್ ಕಲರ್ ಪ್ಯಾಕೆಟ್ ಇದೆಲ್ಲ ಅದ್ ಕಡೆ. ಇವಾಗ ನೀನು ಇದು ತಿನ್ನಲ್ವಾ? ಪಿಜ್ಜಾ ತಿನ್ನಲ್ವಾ? ನಾವೆಲ್ಲ ಇದು ತಿಂತೀವಿ. ಇನ್ನೇನು ಪನ್ನೀರ್ ಆಯ್ತಲ್ಲ. ಪಿಜ್ಜಾ ಕರೆಕ್ಟ್ ಇದು. ಹೆಸರು ಪನ್ನೀರ್ ಪಿಜ್ಜಾ. ಪನ್ನೀರ್ ಮಿಂಚು ಸಿಂಚು ಪಿಜ್ಜಾ. ನ್ಯೂ ಹೆಸರು. ನಾವು ಮಾಡಿದಕ್ಕೆ ಒಂಚೂರು ಅದಕ್ಕೆ ಇದು ಚೆನ್ನಾಗಿದೆ. ಸ್ಪೂನು. ನೀರು ಹಾಕ್ಬೇಕಾ? ಬೇಡ ಬೇಡ. ಅವನ್ನ ಹಾಕ್ಬೇಕು. ನೀರು ಬೇಡ, ಇದನ್ನೇ ಹಾಕೋಣ. ಕರೆಕ್ಟ್ ನೀರು. ಪೆಪ್ಪರ್ ಹಾಕು. ನೋಡಿ ನಮ್ಮ ನೀನ್ ತಿಂದಿದ್ ಪ್ಲೇಟ್ ಅಲ್ಲೇ ಇಟ್ಬಿಟ್ಟು ಹೋಗಿದ್ಯಲ್ಲ. ಒಳಗಡೆ ಹಾಕಿಲ್ಲ ಅಂತ ನಂದೇ ತಪ್ಪು. ಸಾರಿ ಗಾಯ್ಸ್, ಸೌಂಡ್ ಬಂದ್ಬಿಟ್ಟು ಜೋರಾಗಿ. ರುಚಿ ಜಾಸ್ತಿ ಹಾಕು. ಆ ಪ್ಲೇಟು ಬಿಡೋದು ಅಷ್ಟೇ. ಕಲ್ಸ್ಬಿಟ್ಟು ಮತ್ತೆ ಹಾಕು ಮಿಂಚು. ಇನ್ನೇನು ಬೇಕು ಮುಂಚೆ? ಇನ್ನೆಲ್ಲ ಬ್ರೆಡ್ ಜೊತೆ ಮಾಡಿ. ಪನ್ನೀರ್ ಎಲ್ಲ ಕಬ್ಬು ಆ ಬಟ್ಲು. ಪನ್ನೀರ್ ಆಮೇಲೆ ಇತ್ತು ಒಳಗಡೆ ಹಾಕ್ಬಿಡ್ಬೇಕು. ವಾವ್, ಜಾಸ್ತಿ ಆಗಿದೆ, ಚೆನ್ನಾಗಿದೆ. ಅದ್ರಲ್ಲೇ ಎತ್ತಾಕೊಂಡ್ರೆ ಆಗುತ್ತೆ ಬಿಡು. ಇದನ್ನ ತೆಗ್ಬಿಡು. ಪೆಪ್ಪರ್ ಒಂಚೂರು ಮಿಕ್ಸ್ ಮಾಡಿ. ಓಕೆ ಓಕೆ ಹಾಂ ಸರಿ. ಉಪ್ಪಿರ್ಬೇಕು ಅದರಲ್ಲಿ. ತಿನ್ನೋಡು ಸ್ವಲ್ಪ ಪನ್ನೀರ್ 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 ನೋಡ್ರಿ, ಯೂಶಲಿ ಸಾಲ್ಟ್ ಇರುತ್ತೆ. ತಿನ್ನು. ಹಾಕ್ಬೇಕಾ? ಸ್ವಲ್ಪ ಏನು ಸಾಲ್ಟ್. ನಾವಿಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೆ ನೀವು ಸಬ್ಸ್ಕ್ರೈಬು, ಲೈಕು, ಶೇರ್ ಎಲ್ಲ ಮಾಡಬೇಕು. ಸೊ ಇದಾಯ್ತು ವೆಜಿಟೇಬಲ್ಸ್ ಕಾರ್ನ್. ತಿನ್ನೋಡು ಅದನ್ನ ಉಪ್ಪಬೇಕಾ ಅಂತ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೆಕ್ಸ್ಟ್ ಹಾಲಿಡೇಸ್ಗೆ ಪೈನಾಪಲ್ ಪಿಜ್ಜಾ ಮಾಡಿ ತೋರಿಸ್ತೀವಿ ನಿಮಗೆ. ಬ್ರೆಡ್ ಪಿಜ್ಜಾ. ಇಲ್ಲ ಸರಿ. ಹಾಂ ಇದನ್ನು ತಗೋ. ಇಟ್ಬಿಡು. ಈಗ ಆಮೇಲೆ ತೊಳ್ಕೊಳ್ಳೋಣ. ಇಟ್ಬಿಡಲ್ಲ ಕ್ಯಾಪಲ್ಲಿರೋದು ಎತ್ಕೊಂಡು.
ಕ್ಲೀನ್ ಮಾಡ್ಕೊಬಿಡಿ ಫಸ್ಟ್. ಇದು ಬೇಕಲ್ವಾ, ಇದು ಎತ್ತಿಟ್ಕೊಳ್ಳೋಣ. ಇದನ್ನ ಇದು ಎತ್ತಿಟ್ಕೊಳ್ಳಿ. ಬಿನ್ ಹೋಗ್ಬೇಕು. ನೀನ್ ಪನ್ನೀರ್ ಇದು ಪೆಪ್ಪರ್ ಸಾಲ್ಟ್ ಹಾಕೋಪುರ ಯುಗ ಅವಳು ಮಾಡ್ತಾಳೆ. ಬಂದಿಲ್ಲ. ಇಲ್ಲ ಇಲ್ಲ ಇನ್ನೂ ಬಂದಿಲ್ಲ, ಎಷ್ಟು ತಗುತ್ತೆ ಬರೋದು? ಇನ್ನು ಸ್ವಲ್ಪ ಹೊತ್ತು ಆಗುತ್ತೆ. ಹಾಫ್ ಆನ್ ಅವರಾ? ಹಾಂ, ಹಾಫ್ ಆನ್ ಅವರ್. ಇದೇನು ಇದೆಲ್ಲ ಬಿಡು, ನೀನ್ ಮಾಡಬೇಡ, ಬಿದೋಗ್ಬಿಡುತ್ತೆ ಆಮೇಲೆ. ಅದಕ್ಕೆ ದೂರ ಇಡ್ತಾ ಇದ್ದೀನಿ. ಯಾಕೆ ಮಿಕ್ಸ್ ಮಾಡ್ಕೊತಿದ್ದೀಗ? ಈಗ ಹಾಕ್ಬೇಕಲ್ಲ ಬ್ರೆಡ್ಡಿಗೆ. ಹಾಂ, ಅದಕ್ಕೆ. ಬ್ರೆಡ್ ಹಾಕ್ತಿದ್ದೀರಾ? ಸೊ ಒಂದು ಸ್ಪೂನ್ ತಗೊಂಡು ಇದಕ್ಕೆ ದೂರ ದೂರ ದೂರ. ನಡಿ ನಡಿ ನಡಿ. ನೋಡಿ ನಮ್ಮ ಸಿಂಚನ್ ಹಾಳು ಮಾಡೋಕ್ಕೆ. ಸಿಂಚನ್ ಇಲ್ಲಿ ಪೆಪ್ಪರ್ ಎಲ್ಲ ಇದೆ. ಪೆಪ್ಪರು ಇಷ್ಟು ತಗೊಂಡು ಇಷ್ಟು ಹಾಕೋಬೇಕು. ಸಾಲ್ಟ್. ಆಮೇಲೆ ತಿರ್ಗಾ ಸಾಲ್ಟ್ ಎತ್ಕೋಬೇಕು. ಸಾಲ್ಟ್ ಒಂಚೂರು ಟೇಸ್ಟ್ಗೆ, ಸಿಂಚು. ಖಾರಗೆ ಹುಷಾರಾಗಿ ಹಾಕೋಬೇಕು. ಮೆಷರ್ಮೆಂಟ್ ಇರಬೇಕು. ಇಷ್ಟು ಹಾಕೋಬೇಕು. ಆಮೇಲೆ ಸ್ಪೂನ್ ಎತ್ಕೊಂಡು ಮಿಕ್ಸ್. ತುಂಬ ಕಡಿಮೆ ಆಗೋಯ್ತು ಎರಡು. ಓಕೆ, ಚೆಲ್ತು. ಏನಾಗಲ್ಲ, ಆಮೇಲೆ ಕ್ಲೀನ್ ಮಾಡ್ಕೋಬೋದು. ಒಂಚೂರು ಹಾಕು ಸಾಕು. ಆಮೇಲೆ ಒಂಚೂರು ಸಾಲ್ಟ್ ಹಾಕು. ಕೊಡು ಕೊಡು ಮನುಷ್ಯ. ಇದು ತಗೊಳ್ಳಿ, ಒಂದು ದೊಡ್ಡದು ಪ್ಲೇಟ್ ತಗೋ ಮಿಂಚು. ಅದನ್ನ ದೊಡ್ಡ ಪ್ಲೇಟ್ ಎತ್ಕೋ ಅದನ್ನ. ಇದಾ? ಹಾಂ, ಸಿಂಚು ಬ್ರೆಡ್ ಇಡೋದ್ರ ಮೇಲೆ ಬಿಡ. ನೀನು ಬಿಡು ಸಿಂಚು, ನೀನು ಹೋಗಲ್ಲ. ಅದೇನು ಮಾಡ್ತಿದ್ದೆ ಮಾಡು ಬೈಲಿ. ಅದು ಕಂಪ್ಲೀಟ್ ಮಾಡು, ಅದೇನೋ ಮಾಡ್ತಿದ್ಯಲ್ಲ. ಇವಾಗ ಸಾರಿ ಎಲ್ಲ ಆಗಿದೆ. ಇದನ್ನೆಲ್ಲ ಎಲ್ಲೆಲ್ಲಿತ್ತು ಅದ್ರ ಜಾಗದಲ್ಲಿ ಇಡಬೇಕು. ಚೀಸು ಓಪನ್ ಮಾಡು ಮಿಂಚು, ಕವರ್. ಚೀಸ್ ಓಪನ್ ಮಾಡು, ಬಟರ್ ಓಪನ್ ಮಾಡು. ಸೊ ಪನ್ನೀರು ಈ ಥರ ಕಲರ್ ಬಂದಾಗ ಫುಲ್ ರೆಡಿ. ಮೆಯೋನೀಸ್ ಸಾಕು ಬೇಕು. ಮೈನಸ್ ಬೇಕಾ? ಬೇಕಂತ ಮುಂಚೆ ಬೇಕಾ ಮೆಯೋನೀಸು? ಬೇಡ. ಇಲ್ಲ, ಸಾಕು. ಬ್ರೆಡ್ ಸ್ಲೈಸಸ್ ಇದ್ರ ಮೇಲೆ ಇಟ್ಬಿಟ್ಟು ಸಾಸ್ ಸ್ಪ್ರೆಡ್ ಮಾಡಿ ಫಸ್ಟ್. ಜಾಗ ಇದೆಯಲ್ಲ, ಅದು ಇದ್ರ ಮೇಲೆ ಹಾಕಕ್ಕೆ ಮಿಂಚು ತವಾಗೆ. ಬ್ರೆಡ್ನ ಹಿಂಗೆ ತಗೊಂಡು ಇದ್ರ ಮೇಲೆ ಇಡಬೇಕು. ಎಕ್ಸ್ಟ್ರಾ ಬೇಕು. ಇದು ತೆಗಿ, ಅದು ಬೇಡ. ಲಾಸ್ಟಲ್ಲಿ ಹಾಕೋಣ. ಇದು ಮೇಲ್ಗಡೆದು ಈ ಥರ ಇದ್ರೆ ಕಹಿ ಕಹಿ ಥರ ಬರುತ್ತೆ. ವೀಟ್ ಬ್ರೆಡ್ ಇದು. ಕಾಫಿ ಜೀರಾ ಮೈದಾ ಬ್ರೆಡ್. ಇದನ್ನ ಇಲ್ಲಿ ಹಾಕ್ಬಿಟ್ಟು ಸ್ಪೂನ್ ಇದೆಯಾ ಸ್ಪ್ರೆಡ್ ಮಾಡೋಕ್ಕೆ? ಎಲ್ಲಿದೆ? ಹ್ಞೂ ಸ್ಪ್ರೆಡ್ ಆಗಿದ್ರು ಮಾಡೋದಾ? ಇನ್ನೊಂದು ಸ್ಪೂನ್. ನಾರ್ಮಲ್ ಪಿಜ್ಜಾ ಹೆಂಗೆ ಮಾಡ್ತಾರಲ್ಲ ಆ ಥರ ಮಾಡ್ಬಿಡೋದು, ಚೆನ್ನಾಗಿರುತ್ತೆ. ಇಟ್ಕೊಂಡು ಹಿಂಗೆ 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 ಸ್ಪ್ರೆಡ್ ಮಾಡಬೇಕು. ಅಡುಗೆ ಮನೆ ಬೇರೆ ಕಡಿಯೋದು. ನೀರು ಚೆಲ್ಲಿಯಾ? ಚೂರು ಸಾಸು, ಚೂರು ಸಾಕು. ಈ ಥರ ಆದಮೇಲೆ ನಮ್ಮದು ಸ್ಯಾಲೆಡ್ ಹಾಕ್ಬೇಕು. ಇದ್ರ ಮೇಲೆ mayonnaise with salad. Don't think we are making sandwich, we are making bread pizza. ಏನಕ್ಕಂದ್ರೆ ಎರಡೆರಡು ಇಟ್ಕೊಂಡಿದ್ದೀವಂತ, ಇನ್ನೂ ಮಾಡಬೇಕು.
ಪಥ್ಯ, ಸ್ಯಾಲೆಡ್. ಸ್ಪೂನಲ್ಲಿ ಸ್ಟಾರ್ಟ್ ಮಾಡೋ ಮೆಂಚು ಜಾಸ್ತಿ ಆದರೆ ಕೆಳಗೆ ಬೀಳೋದು ಬಿಡೋ ಪ್ಲೇಟಲ್ಲಿ. ಆಮೇಲೆ ಹಾಂ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಹಾಕಿದ್ರೆ ಮರ್ತೋಗಿದ್ವಿ. ಸಾರಿ, ಇವಾಗ ತಿರ್ಗಾಕ್ತಾ ಇದೀವಿ, ಕಲ್ಕೊಂಡ್ಬಿಟ್ವಿ. ಕಲ್ಕೊಂಡು ಹಾಕಿ ಕಟ್ ಮಾಡ್ಕೊತೀರಾ ಸಿಸರಾ? ಸೀಸರ್ಸ್. ಸಿಸರ್ಸ್ ತುಂಬಾ ಈಸಿ. ಅಲ್ಲೇ ಅಲ್ಲೇ ನಿನ್ನ ಪಕ್ಕ. ಚಿಕ್ಕದಾಗಿ ಮಾಡು. ಫಾಸ್ಟ್ ಫಾರ್ವರ್ಡ್ ಇದನ್ನ ಬಿಸಿಗಿಡೋಣ ಅಷ್ಟರಲ್ಲಿ. ಇಡು ಹಚ್ಚು ಫಸ್ಟ್. ಹೇಳ್ಬೇಕಲ್ಲ ವೀಟ್. ನಾನು ಅದನ್ನ ಕಟ್ ಮಾಡೋಷ್ಟರಲ್ಲಿ ನಾವು ಇದನ್ನ ಬಿಸಿಗಿಡೋಣ. ಸಿಮ್ಮಲ್ಲಿ ಇಡಬೇಕು. ಅಲ್ಲ ಕಾಯಿಲಿ, ಈ ಕಾಯಕ್ಕೆತ್ತು ಕವರ್ ಆ ಕಡೆ ದೂರ ಇಡು. ಪನ್ನೀರ್ ಹಾಕ್ಲಾ? ಪನ್ನೀರು ಅದ್ರ ಮೇಲೆ ಹಿಂಗೆ ಚಿಮುಕ್ಸ್ಬೇಕಂದ್ರೆ ಹಾಕಬೇಕು. ಚೆನ್ನಾಗಿ ಕಾಣ್ತಾ ಇದೆ ನೋಡಕ್ಕೆ. ತುಂಬಾ ಸ್ಯಾಟಿಸ್ಫ್ಯಾಕ್ಟರಿ ಇದೆ ತರ ಸ್ಯಾಟಿಸ್ಫ್ಯಾಕ್ಷನ್. ಸೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕೆ ನೀವು ಟ್ರೈ ಮಾಡಿದ್ರೆ ನೀವು ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ. ನೋಡಮ್ಮ. ಆಮೇಲೆ ಅದ್ರ ಮೇಲೆ ಚೀಸ್ ಹಾಕ್ಬಿಡ್ಬೇಕು. ಬೇಯಿಸ್ಬೇಕು ಇದು ಇನ್ನು. ಅದೇ ಒಂದು 5 ನಿಮಿಷ ಅಷ್ಟೇ. ಚೀಸ್ ಓಪನ್ ಮಾಡು ಯುಗ. ಚೀಸ್ನ ಓಪನ್ ಮಾಡೋದು ಗೊತ್ತಿಲ್ಲದವ್ರೆ ಅವ್ರಿಗೆ ಹಿಂದೆಯಿಂದ ತಗೊಂಡು ನನಗೆ ಮೇಲೆ ಕೊತ್ತಂಬರಿ ಹಾಕು ಮಿಂಚು. ಕಟ್ ಮಾಡಿದ್ಯಾ? ಹಿಂಗೆ ಹಿಂದೆಯಿಂದ ಕಟ್ ಮಾಡಲಿಲ್ಲ. ತಗೊಂಡು ಹಿಂಗೆ ಕಟ್ ಮಾಡ್ಕೊಂಡು ಹಾಂ ಎಲ್ಲಮ್ಮ ಕಟ್ ಮಾಡೋರೆ ಮಾಡೋರು. ಮಧ್ಯದಲ್ಲಿ ಸಿಕ್ಕಾಕೋಬೋದು. ಇದನ್ನ ಸಿಕ್ಕಾಕಲ್ಲಿ ಹಾಕೋ. ಚಿಕ್ಕದಾಗಿ ಹಿಂಗೆ ಮುರ್ದಿ ಒಂದೊಂದು ಚೀಸ್ಗೆ ಹಿಂಗೆ ಹಾಕೋ ಬರಬೇಕು. ಇದಕ್ಕೆ ಹಾಕ್ಲೇ ಇಲ್ಲ. ಅದಕ್ಕೆ ಕೊತ್ತಂಬರಿ ಅದ್ರ ಮೇಲೆ ಹಾಕು. ಜಾಸ್ತಿ ಹಾಕು. ಜಾಸ್ತಿ ಅದಕ್ಕೆ ತೆಗೆದಿರಲ್ಲ, ತೆಗೆದಿದ್ದೀನಲ್ಲ ಅದಕ್ಕೆ ಜಾಸ್ತಿ ಹಾಕ್ತೀನಿ. ಸ್ಯಾಟಿಸ್ಫ್ಯಾಕ್ಷನ್. ಹಾಕ್ಲಾ ಇದ್ನುವೆ? ಹಾಂ ಹಾಕೋ, ಇನ್ನೊಂದಕ್ಕೆ ಹಾಕೋ. ಜಾಸ್ತಿ ಆದರೆ ಇನ್ನೊಂದಕ್ಕೆ ಹಾಕು, ಅಲ್ಲೇ ಅಡ್ಜಸ್ಟ್ ಮಾಡಿ ಹಾಕು ಅಷ್ಟು. ಇದಕ್ಕೊಂದು ಇದನ್ನು 50, ಇದಕ್ಕೆ 50, ಇದಕ್ಕೆ 50. ಇವಾಗ ಇದೆಲ್ಲ ಮ್ಯಾರಿನೇಟ್ ರೆಡಿ ಇದೆ. ರೆಡಿ ಇದೆ. ಇದನ್ನ ಜಸ್ಟ್ ಹ್ಯಾವ್ ಟು ಅದನ್ನ ತಗೊಂಡು ಇದ್ರ ಮೇಲೆ ಇಟ್ಟು ಇದು ಎರಡೇ ಇಡ್ಸೋದು ಅನ್ಸುತ್ತಲ್ವಾ? ಸ್ಟಾರ್ಟ್ ಮಾಡು ಯುಗ. ಎರಡೇ ಇಡ್ಸೋದು ಅನ್ಸುತ್ತೆ, ಚಿಕ್ಕದಾಗುತ್ತೆ. 5 ಹಾಕು ಬಟರ್. ಚಾಕು ತಗೋ, ಹಂಗೆ ಕಟ್ ಮಾಡು. ಹಂಗೆ ಒಂದು ಚಿಕ್ಕ ಸ್ಲೈಸ್ ಹಿಂಗೆ ಬಿಟ್ಬಿಟ್ಟು ಹಿಂಗೆ ಮಾಡು. ಇದರಲ್ಲಿ ಚಿಕ್ಕ ಸ್ಲೈಸ್ ಹಾಕು. ಸಾಕ ಇನ್ನೊಂಚೂರು ಬೇಕಾ? ಫುಲ್ಲು ಹಿಂಗೆ ಬಟರ್ನ ಸ್ಪ್ರೆಡ್ ಮಾಡಬೇಕು. ಅಷ್ಟೇ ಸಾಕ. ಇನ್ನೊಂಚೂರು ಹಾಕು, ಸೀದಂಗೆ ಆಗುತ್ತೆ ಆಮೇಲೆ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬ್ರೆಡ್ ಪಿಜ್ಜಾ ಮಾಡೋಕ್ಕೆ. ಎತ್ತಿಡ್ಲ? ಇರು ಅದು ಫುಲ್ ಇದಾಗಲಿ.
ಆಮೇಲೆ ಮಿಂಚು 2 ಬ್ರೆಡ್ ಪಿಜ್ಜಾ ಇಡ್ತಾರೆ ಇಲ್ಲಿ ನೋಡಿ. ಕೈಯಲ್ಲಿಡಮ್ಮ. ಅಲ್ಲ ಕೈ ಸುಡಲ್ಲ. 2 ಕಡೆ ಇಟ್ಕೋ, 2 ಸೈಡ್ ಇಟ್ಕೋ, 2 ರೆಕ್ಟ್ಯಾಂಗಲ್ಸ್ ಇಟ್ಕೋ. ಹಾಂ ಸೈಡ್. ಹಾಂ ನೋಡಿ ಇಲ್ಲಿ ಇದಾಯ್ತಾ? ಇರಿ ಮೇಲೊಂದು 3 ಇಡ್ಬೋದು ಅನ್ಕೋತೀನಿ. ಇಲ್ಲ ಕಣೋ, ಸರಿಗೆ ಬೇಯಲ್ಲ. ಹಿಂಗಿರ್ಲಿ. ಆಮೇಲೆ ಇದನ್ನ ಮುಚ್ಚಿಬಿಡ್ಬೇಕು. ಎಷ್ಟೊತ್ತು? 10 to 15 ಮಿನಿಟ್ಸ್ ಇದನ್ನ ಮುಚ್ಚಬೇಕು ಹಿಂಗೆ. ಆದಮೇಲೆ ಅದು ಎವಾಪರೇಷನ್, ಅದು ವೇಪರ್ನ ಫುಲ್ಲು ಬಿಸಿ ಕಡೆ ಎಲ್ಲ ಮೇಲ್ಗಡೆ ಎಲ್ಲ ಇದು ಮೆಲ್ಟ್ ಮಾಡುತ್ತೆ. ಚೀಸ್ ಎಲ್ಲ ಮೆಲ್ಟ್ ಮಾಡುತ್ತೆ ಕೆಳಗಡೆಯಿಂದ. ಹೀಟ್ ಬಂದಾಗ ಮೇಲ್ಗಡೆ ಎಲ್ಲ ಮೆಲ್ಟ್ ಆಗುತ್ತೆ. ಅವಾಗ ಮೇಲ್ಗಡೆ ಚೀಸ್ ಎಲ್ಲ ಮೆಲ್ಟ್ ಆಗುತ್ತೆ. ಅವಾಗ ಇಟ್ ಇಸ್ ಡನ್. ಅವಾಗ ಫುಲ್ಲು ನಮ್ದು ಬ್ರೆಡ್ ಪಿಜ್ಜಾ ಫುಲ್ ಸಿಮ್ಮಾ? ಒಂಚೂರು ಜಾಸ್ತಿ ಇರ್ಬೇಕಾ? ಫುಲ್ ಸಿಮ್. ಮೀಡಿಯಂ ಅಲ್ಲಿ ಇರ್ಬೇಕಿದು. ಫಸ್ಟ್ ಮೀಡಿಯಂ ಅಲ್ಲಿ ಇರಬೇಕು. ಒಂದು 10 ಮಿನಿಟ್ಸ್ ಆದ್ಮೇಲೆ ಸಿಮ್ಮಲ್ಲಿ ಇಡಬೇಕು. ಇಲ್ಲ, ಅದ ಕುಕ್ ಆಗ್ಬೇಕಲ್ಲ. ಆಲ್ರೆಡಿ ಇದು ಮೆಲ್ಟ್ ಆಗಕ್ಕೆ ಶುರು ಆಗ್ತಾ ಇದೆ ನೋಡಿ. ನಮ್ಮ ಸ್ಯಾಟಿಸ್ಫ್ಯಾಕ್ಟರಿ. ಅಷ್ಟೊತ್ವರೆಗೂ ಏನ್ ಮಾಡ್ತೀರಾ? ಅಷ್ಟೊತ್ತವರೆಗೂ ಇನ್ನೊಂದು ಬ್ರೆಡ್ ಪಿಜ್ಜಾ ಮಾಡಿದೀವಿ. ಇನ್ನೊಂದು ಅದಾಗ್ಲಿ. ಟ್ರೈ ಮಾಡೋಣ, ಹೆಂಗಿದೆ ನೋಡೋಣ ಫಸ್ಟ್, ಆಮೇಲೆ ಮಾಡೋಣ. ಮೊಸರೆಲ್ಲ ಚೀಸು ನಮ್ದು ಸ್ಟಾಕ್ ಅಲ್ಲಿ ಇರ್ಲಿಲ್ಲ ಸರಿ ಆರ್ಡರ್ ಮಾಡುವಾಗ, ಅದಕ್ಕೆ ನಾವು ನಾರ್ಮಲ್ ಚೀಸ್. ಹೌದು, ತಿಂದ್ರೆ ಸ್ವರ್ಗ ಇರ್ಬೇಕು. ಬೇರೆಯವ್ರು ಯಾರು ತಿಂದ್ರೆ ಒನ್ ಮೋರ್ ಅಂತ ಕೇಳ್ಬೇಕು. ಆ ತರ ಮಾಡಿದೀವಿ ನಾವು. ಈಗ ಅವಂಗ್ ಕೊಡ್ತೀಯಲ್ಲ ಫಸ್ಟ್ ಬೈಟು? ಅವಂಗ್ ಕೊಡ್ತೀನಿ, ನೋಡೋದ ಹೆಂಗಿದೆ ಅಂತ. ಪ್ಲೇಟಿಂಗ್ ಮಾಡಿ ಅಷ್ಟೊತ್ವರೆಗೂ ಅದಾಗಬಾರ್ದು. ಪ್ಲೇಟಿಂಗ್ ಯಾವ್ದು ತಗೊಂಡು ಕೆಳಗಡೆ ತಗೋ ಮಿಂಚು ಪ್ಲೇಟು. ಹಾಂ, ಕೆಳಗಡೆ ಎತ್ಕೋ. ಇದ್ರದ್ದು ಪ್ಲೇಟ್ ಇದೆಯಲ್ಲ, ಡಿಸೈನ್ ಇದೆ. ಚೀಸ್ ಇಲ್ಲ ಇಡು, ಈಗ ಬೇಕಲ್ಲ ಮತ್ತೆ. ಇದಕ್ಕೆ ಹಾಕ್ಬಿಡ್ತಾವ. ಹಾಂ, ಬೆಸ್ಟ್. ಒಟ್ಟಿಗೆ ಬರುತ್ತೆ. ಒಟ್ಟಿಗೆ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. ತೊಲೆಗೆ ಹಾಕ್ಬಿಡೋದಾ ಏನು? ಹಂಗೆ ಸುಮ್ಮನೆ ತೊಳೆದ್ಬಿಟ್ಟು ತಿರ್ಗಾ ಇದನ್ನ ಮಿಕ್ಸ್ ಮಾಡಬೇಕು. ಇಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ ಹಿಂಗಾಗತ್ತೆ. ತಿರ್ಗಾ ಇದನ್ನ ಸೇವ್ ಮಾಡಬೇಕು. ಏನು? ಹಾಂ, ಫಾಸ್ಟ್ ಫಾರ್ವರ್ಡ್ ಮಾಡಿ ಚಿಕ್ಕಿ. ಏನ್ ಬೇಕು? ಪ್ಲೇಟ್ ಇರ್ತಾ ಇದಲ್ಲ ಇಲ್ಲೇ ಹೆಜ್ಜೆಲ್ಲ ಮೆತ್ತಗೆ ಇಲ್ವಾ? ಸೆರಾಮಿಕ್ ಪ್ಲೇಟ್ ಇಲ್ವಾ ಆ ಥರದ್ದು? ಅಲ್ಲಿರ್ಬೇಕು. ಎತ್ಕೊ ಬಾ. ಬನ್ನಿ, ಸೆರಾಮಿಕ್ ಪ್ಲೇಟ್ ಮಿಂಚು ಎತ್ಕೊ ಬರ್ತಾರೆ. ನಾನು ಇಲ್ಲಿ ನೋಡ್ಕೊತಾ ಇರ್ತೀನಿ. ಬಾಯ್ ಬೌಲ್ಸ್ ಇದೆ. ಇಲ್ಲಾಯ್ತು, ಇತ್ತಲ್ವಾ? ಇಲ್ಲಿರಲಿಲ್ಲ. ತಗೊಂಡೋಗಿದ್ದೀರಿ ಅನ್ಸುತ್ತೆ ನೀವು. ಅದು ತಗೋ, ಬ್ಲೂ ದೊಡ್ಡದು ನಿತಲ್ಲ. ಅದು ಮೇಲಿದ್ದು ಮೇಲಿಟ್ಟಿದ್ದೀರಾ? ತೊಳ್ಕೊಂಡು ಓಡಿಸು. ಸಿಂಚು ಅಂತೂ ಯಾರಿಗೋ ಕಾಣಿಸ್ತಿದಂಗೆ ಕೂತಿದ್ದಾರೆ. ಔಸ್ಕೊಂಡು ಕಲರಿಂಗ್ ಮಾಡಕ್ಕೆ. ಆ ಥರ ತಗೊಂಡ ಚೆನ್ನಾಗಿದೆ. ಮೇನ್ಲಿ ಫಸ್ಟು ಹೈಜೀನ್ ಇರಬೇಕಂತ ತೊಳಿತಾ ಇದ್ದಾರೆ. ಹೈಜೀನಾಗೆ ತೊಳಿಬೇಕು ಫಸ್ಟ್ ಪ್ಲೇಟ್ನ. ಇದು ಏನಂತೀವಿ,
ಶೋಗ್ ಇಟ್ಟಿದ್ರು ಅಲ್ಲಿ ಶೆಲ್ಫ್ ಮೇಲೆ, ಅದಕ್ಕೆ ತೊಳಿತಾ ಇದ್ರು. ಆಮೇಲೆ ಒದ್ದೆ ಇದೆ ಅಂತ ಒರೆಸ್ಬೇಕು. ಹಿಂಗೆ ಒರೆಸ್ಬೇಕು, ನೀಟಾಗಿ ಒರೆಸ್ಬೇಕು. ಆಮೇಲೆ ಇದು ಇರಬೇಕು. ಹಂಗೆ ಸುಮ್ಮನೆ ತೊಳೆದಿಟ್ಬಿಡು ಮಿಂಚು ಅದನ್ನ. ಏನೂ ಆಗಿಲ್ಲ ಅಲ್ವಾ? ಲೇಟ್ ಏನೋ ಆಗಿ ಹಾಂ. ಆಮೇಲೆ ಇದಕ್ಕೆ ಡಿಸೈನ್ ಹೆಂಗ್ ಮಾಡೋದಂತ ಗೊತ್ತಿಲ್ಲ. ಯೋಚನೆ ಮಾಡೋದು ಆಗಸ್ಟ್ರಲ್ಲಿ. ಆನಿಯನ್ಸ್ ಕಟ್ ಮಾಡಿ ಇಲ್ಲಿಡು. ಹಂಗಲ್ಲ, ಆನಿಯನ್ ಬೇಡ. ಸಾಸ್ 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 ಇದೆಯಾ? ಸಾಸ್ ಇಲ್ಲ, ಅದನ್ನೇ ಹಾಕ್ಬೇಕಷ್ಟೆ. ಇರಿ, ನಾನು ಡಿಸೈನ್ ಒಂದು ಗೊತ್ತು ಮಾಡ್ತೀನಿ. ಅದು ಆಗಿದೆ ಅನ್ಸುತ್ತೆ, ನೋಡೋದ ಬನ್ನಿ. ಆಗಿದೆ ಅನ್ಸುತ್ತೆ, ನೋಡೋಣ. ಅದು ಪ್ಲೇಟ್ ಇಡಮ್ಮ, ನಿಧಾನ. ನೀನಲ್ಲಿ ಹುಷಾರು. ಇವಾಗ ಇದು ಮಾಡಿ ಅಷ್ಟಿರಿ. ಅದನ್ನ ಇನ್ನೊಂದು ಎತ್ಬಿಡೋದು. ನಿಧಾನ ನಿಧಾನ. ನೋಡಿ ಚೀಸ್ ಹೆಂಗಿದೆ. ನೈಸ್. ಬ್ರೆಡ್ ಎಲ್ಲ ನೀಟಾಗಿ ಕರೆಕ್ಟಾಗಿ ಇದು ಚೀಸ್ ನೋಡಿ ಹೆಂಗೆ ಹೌದಾ? ವರ್ಕನ ಓ, ಪಿಜ್ಜಾ. ಇನ್ನೊಂದು ಇಟ್ಬಿಡಿ, ಆಮೇಲೆ ಅದನ್ನ ಇದು ಮಾಡೋಣ. ಗೊತ್ತು ಮಿಂಚು ಆಫ್ ಮಾಡ್ಬಿಡೋಣ. ಸಿಮಿಡು, ಫುಲ್ ಸಿಮಿಡು. ಸ್ವಲ್ಪ ಜಾಸ್ತಿ ಹಾಕಿ ಇವಾಗ ಇದನ್ನ ಚೀಸ್ ಬಟರ್ ನೀನ್ ಹಾಕಿ ಇವಾಗ. ನಾನು ಮಾಡಿದ್ದೆ, ನೀನ್ ಮಾಡಿ ಇವಾಗ. ಕಟ್ ಮಾಡ. ಸೊ ನೋಡಿ ಹೆಂಗೆ ಗೈಸ್, ಚೆನ್ನಾಗಿದೆ, ನೋಡಕ್ಕೂ ಚೆನ್ನಾಗಿದೆ, ತಿನ್ನಕ್ಕೂ ಹೆಂಗಿದೆ ಅಂದ್ರೆ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್, ಇನ್ನೊಂದು ಹಾಕಮ್ಮ. ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ನಿಂಚದ ವಿಡಿಯೋ ಇದೆ. ಇಲ್ಲಿ ಫ್ಲೈ ಬಟರ್ ಫ್ಲೈ, ಕರೆಕ್ಟ್. ಬಟರ್ ಫ್ಲೈ ಮಾಡ್ಬಿಟ್ರು, ಬಟರ್ನ ಫ್ಲೈ ಮಾಡ್ಬಿಟ್ರು ಬಟರ್ ಫ್ಲೈ ಆಗುತ್ತೆ. ಬ್ರೆಡ್ ಪೀಸಸ್ ಇಡು ಈಗ. ಇವಾಗ ನಾನಿರೋದು ಬ್ರೆಡ್ ಪೀಸ್. ಕೈ ಹುಷಾರು, ಈಗ ತುಂಬಾ ಬಿಸಿ ಇದೆ. ಇಲ್ಲ, ಕ್ಲೋಸ್ ಮಾಡ್ಬಿಡು. ಆಮೇಲೆ ತಿರ್ಗಾ ಕ್ಲೋಸ್ ಮಾಡಬೇಕು 10 to 15 ಮಿನಿಟ್ಸ್ ತಿರ್ಗಾ. ಸೊ ಇದಕ್ಕೆ ಬರುತ್ತೆ. ಇವಾಗ ಅದು ಕಟ್ ಮಾಡಿ. ಇವಾಗ ಕಟ್ ಮಾಡಬೇಕು. ಆ್ಯಕ್ಚುಲಿ ಇದರಲ್ಲೂ ಮಾಡ್ಬೋದು, ಹಿಂಗೆ ಅಥವಾ ಚಾಕುಲ್ ಮಾಡ್ಬೋದು. ಯಾವ್ದ್ರಲ್ಲಿ ಮಾಡ್ತೀರಾ? ರೆಕ್ಟ್ಯಾಂಗಲ್ ಮಾಡಿ, ಸ್ಕ್ವೇರ್ ಬೇಡ. ಓ ಮೈ ಗಾಡ್, ಹೆಂಗೆ ನಿಧಾನ. ಓ ಚೀಸ್ ನೋಡಿ ಹೆಂಗೆ ವಾಲ್ಕೆನ ತರ ಬರ್ತಾ ಇದೆ ಆಚೆ. ಬರ್ತಾ ಇದೆ. ವೇಟ್. ಸೊ ನೆಕ್ಸ್ಟ್ ಟೈಮ್ ಇಂದ ನಾವು ರಿಯಲ್ ಸರ್ಕಲ್ ಪಿಜ್ಜಾ ಮಾಡ್ಬೇಕಂತ ಇದೀವಿ. ಅದು ನ್ಯೂ ಇಯರ್, ಜಾನ್ವರಿಲಿ, ಫೆಬ್ರವರಿಲಿ ಸಮ್ಮರ್ ಹಾಲಿಡೇಸ್ ಬಂದೇ ಬರುತ್ತೆ. ಈಗಲೇ ಮಾಡ್ಬೋದು. ಬೌಲ್ ಅಥವಾ ಬಾಕ್ಸ್ನ ಅದಕ್ಕೆ ಇದು ಮಾಡಿಬಿಟ್ಟು ಚಾಕು ನಂಗೆ ಮಾಡೋದು. ಸೊ ಸುಮ್ಮನೆ ಟ್ರೈ ಮಾಡಿದ್ದು ಹೆಂಗ್ ಬರುತ್ತೆ ನೋಡೋಣ ಅಂತ. ಚೆನ್ನಾಗಿದೆ, ಚೆನ್ನಾಗಿ ನೋಡಕ್ ಚೆನ್ನಾಗಿ. ಕೊಡ್ಬೇಕು ನಾವಿಬ್ರು ಕೈಯಲ್ಲಿ ಹಿಂಗೋಗಿ ನಾನೊಂಚೂರು ಸೆಟಪ್ ಮಾಡ್ಬೇಕು. ನಿಧಾನ. ಸೊ ಬ್ರೆಡ್ ಪಿಜ್ಜಾ ರೆಡಿ. ಸೊ ಈಗ ಅದನ್ನ ಕೊಡೋಣ ಬೇಡ. ಇರೋ, ಅವನು ಬರ್ತಾನಂತೆ. ಬಾಯ್ಲಿ ಮಿಂಚು, ಇಲ್ಲೇ ನಿಂತ್ಕೋ. ನಾನು ಬಂದೆ ರೆಡಿ ಮಾಡ್ಬಿಟ್ಟು ಇವಾಗ ನಾವು ಹೋಗೋಣ ಬನ್ನಿ. ಹೆಂಗಿದೆ ನೋಡಕ್ಕೆ? ಚೆನ್ನಾಗಿದೆ, ಇವಾಗ ಸ್ಮೆಲ್ ಒಂದ್ಸ್ಮಾರ್ ಅಂತ ಕೇಳ್ಬೇಕು ತಿಂದ್ರೆ. ಈಗ ಕೇಳೋಣ ಅವ್ವ ಕೇಳ್ತಾರ ಅಂತ. ಬನ್ನಿ, ಅವ್ವ ಇಟ್ಕೊಳ್ಳಿ ಕೇಳೋಣ. ಇಬ್ರು, ನಿಂತ್ಕೊಳ್ಳಿ ಇಬ್ರು. ಬಿಡಮ್ಮ. ಹಾ,
ತಗೊಳ್ಳಿ ಅವಾಗ. ವಾವ್, ನೋಡಕ್ಕಂತೂ ಸೂಪರ್ ಆಗಿದೆ. ಹೌ ಇಸ್ ಇಟ್ ಸಿಂಚು? ಚೆನ್ನಾಗಿದೆ. ಹೆಂಗಾಗಿದೆ ನೋಡು ಚೀಸ್. ಚೆನ್ನಾಗಿದೆ. ಸೊಸೆ ಅಲ್ಲಿ ನೋಡು ನೀನು. ತಿನ್ನೋದಾ? ಹಾ ನಿಧಾನ ನಿಧಾನ. ಸಿಂಚು ಬಿಸಿ. ಬಿಸಿ ಇದೆ. ಅವಳಿಗೊಂದು ಪ್ಲೇಟ್ ಕೊಡು. ಸುಡುತ್ತೆ ಕಣಮ್ಮ. ಇರಮ್ಮ ನಿಂಗೊಂದು ಪ್ಲೇಟ್ ಕೊಡ್ತಾರೆ. ಹಾ ತಿನ್ನೋಡು ಹೆಂಗಿದೆ. ಸರಿಯಾಗಿ ಹಿಡ್ಕೊ, ಈ ಕೊಡು ಕಡೆ ಅವ್ಳಿಗೆ. ಹಿಡ್ಕೋಬೇಕು. ಪ್ಲೇಟ್ ಮೇಲೆ ಇಟ್ಕೋ. ಚೆನ್ನಾಗಿದೆ. ಯಮ್ಮಿ. ಚೆನ್ನಾಯ್ತಾ ಅಮ್ಮ? ಸೂಪರ್. ಸಾಸ್ ಹಾಕೋ. ನಾವಿಬ್ರು ಮಾಡಿದ್ದಕ್ಕೆ ಮಿಂಚು ಚೆನ್ನಾಗಿದೆ. ನಾನು ಮಿಂಚು ಮಾಡಿದ್ದಕ್ಕೆ ನಾನೇ ಸ್ಪಾನ್ಸರ್ ಅಲ್ಲಿ. ನಾನೇ ಎಲ್ಲ ಹೇಳ್ಕೊಟ್ಟಿದ್ ಮಿಂಚು ಹೇಗೆ ಮಾಡ್ಬೇಕಂತ. ಗುಮ್ಮೆಯಲ್ಲಿ ಸಾಕು. ಖಾರ ಅದು ಮೈನಸ್ ಅಲ್ಲ, ಅದು ಸಾಸ್, ಅದು ಖಾರ. ಖಾರ ಇದ್ರು ತಿಂತೀನಿ. ಒಂಚೂರು ಹಾಕು. ಹಾಕಿದ್ರೆ ಅದ್ರ ಮೇಲೆ ಹಾಕಿದೀವಿ, ಬ್ರೆಡ್ ಮೇಲೆ ಇದೆ ಆಲ್ರೆಡಿ. ಹಾ ಚೆನ್ನಾಗಿದ್ಯಾ? ಸಾಸ್ ಜೊತೆ ತುಂಬಾ ನೈಸ್ ಇದೆ. ತುಂಬಾ ನೈಸ್ ಇದೆಯಾ? ಮಮ್ಮಿಗೆ ಕಾಲ್ ಮಾಡ್ತಿದೀವಿ. ಇಲ್ಲಿ ಕಾಲ್ ಮಾಡ್ತಿದೀವಿ. ನಮ್ಮ ಮಮ್ಮಿ ಎತ್ತುತ್ತೇನೆ ಯಾಕೋ. ಎತ್ತುತ್ತಾರೆ. ನಾನೇನು ನಿನ್ ತೋರ್ಸಲ್ಲ, ಹಿಂಗೆಲ್ಲ ಆಡಿದ್ರೆ. ಕುತ್ಕೋ ಇಲ್ಲಿ, ಕುತ್ಕೊಂಡು ತಿನ್ನು. ಓ ಹಾಯ್ ಮಮ್ಮ, ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀವಿ. ಮಾಡಿದ್ವಿ. ಫೈನಲಿ ನಮ್ಮ ಮಮ್ಮಿ ಕಾಲ್ ಎತ್ತಿದ್ರು. ನೋಡಿ ನಮ್ಮಮ್ಮ ಇವರೇ, ರಶ್ಮಿ ಪುಟ್ಟಸ್ವಾಮಿ ಅಂತ. ಮಮ್ಮ ರೆಡ್ ಪೀಸ್ ತಿಂತಿದ್ದೀವಿ. ಅಲ್ಲಿ ತೋರ್ಸು. ಚೀಸು ತೋರಿಸ್ತೀನಿ. ಅಲ್ಲಿ ಅದು ಬ್ರೆಡ್ ಪಿಜ್ಜಾ ಎಲ್ಲ ಮಿಕ್ಸ್ mix ಮಾಡಿ ಮಾಡಿ ಹಾಕಿರೋದು. ಸೀಲೋಗಿದೆ ಕೆಳಗಡೆ. ಇಲ್ಲ, ಕರೆಕ್ಟಾಗಿ ಬಂದಿದೆ. ಇಲ್ಲಿ ಅವನ್ ತೋರ್ಸು. ಅವ್ವನು ಸಕ್ಕತ್ತಾಗಿದೆ ಅಂದ್ರು. ಚೆನ್ನಾಗಿದೆ. ಮಮ್ಮ ನಾನೇ ಎಲ್ಲ ಹೇಳ್ಕೊಟ್ಟಿದ್ದು. ನಮ್ಮ ಮಮ್ಮಿ ಒಂದು ಡೈಲಾಗ್ ಹೇಳಿದ್ರು ಅಲ್ಲಿ ವಿಡಿಯೋ ಕ್ಯಾಮ್ರಲ್ಲಿ ಹೇಳ್ಮ. ನನ್ನ ತಂಗಿ, ಅದು ನಕ್ಷತ್ರ ಅಂತ ನನ್ನ ತಂಗಿ. ಹೊಸ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮೈ ಸಿಸ್ಟರ್, ಸ್ಮಾಲ್ ಸಿಸ್ಟರ್. ನಕ್ಷತ್ರ ಇಲ್ಲಿ ನೋಡು. ನಕ್ಷತ್ರ ಅಂತ ಹೆಸರು. ನಕ್ಷತ್ರ ನಕ್ಷತ್ರ ಇಲ್ಲಿ ನೋಡು. ತಿನ್ನು ನೀನು. ನಕ್ಷತ್ರ ಚೆಲ್ಲೋಗುತ್ತೆ ಇಲ್ಲಿ ನೋಡು. ಸಿಂಚು, ಚೆಲ್ಲೋಗುತ್ತೆ. ಇಲ್ಲ, ಅದು ಒಂದ್ ಸೈಡ್ ಇತ್ತು, ಕಟ್ ಮಾಡಿದ್ವಿ. ಇಲ್ಲಿ ನೋಡಿ, ಸೆಕೆಂಡ್ ಟ್ರೈಯು ಆಗಿದೆ. ಇಲ್ಲಿ ಇವಾಗ ಎತ್ತಣ. ಇದು ನಾನು ಎತ್ತದ ಮಿಂಚು. ಇದನ್ನ ಈ ತರ ಕಟ್ ಮಾಡಿದ್ವಿ ಅಷ್ಟೇ. ಇನ್ನ ಮಾಡ್ಬೇಕು. ಇಲ್ಲ, ಇನ್ನ ಮಾಡ್ಬೇಕು. ಇಬ್ರು ಮಾಡಿದ್ರು. ನಾವಿಬ್ರು ಮಾಡಿ. ಆಫ್ ಮಾಡ್ಬಿಡು, ಆಮೇಲೆ ಇಡೋಣ. ಸೊ ಫೈನಲಿ ಎಲ್ಲ ಆಗಿದೆ. ನಮ್ಮಿಬ್ರನ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿ. ಎವ್ರಿವನ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಲಾಸ್ಟ್ಲಿ ಟೇಸ್ಟ್ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ ಮನೇಲಿ. ಟ್ರೈ ಮಾಡ್ಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸಖತ್ತಾಗಿದೆ. ಇದನ್ನ ಟ್ರೈ ಮಾಡಲೇಬೇಕು. ಇದರ ಹೆಸರು ಪನ್ನೀರ್ ಸಿಂಚು ಮಿಂಚು ಪಿಜ್ಜಾ, ಬ್ರೆಡ್ ಪಿಜ್ಜಾ. ಎವ್ರಿವನ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ಬಾಯ್.